ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೌಷ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ದಿವಸ ಯಾರು ಉಪವಾಸವನ್ನು ಮಾಡ್ತಾರೋ ಅವರು ವಿಶೇಷ ಗುರುರಾಯರ ಕೃಪೆಗೆ ಭಾಜನರಾಗ್ತಾರೆ. ಏಕಾದಶಿಯ ದಿವಸ ಅನ್ನ ನೀರುಗಳನ್ನು ಬಿಟ್ಟವರ ವಿಷಯದಲ್ಲಿ ಗುರುರಾಯರು ಪೂರ್ಣವಾದ ಫಲವನ್ನು ನೀಡ್ತಾರೆ. ಅವರು ಯಾವುದೇ ರೀತಿಯಲ್ಲಿ ಸೇವೆಯನ್ನು ಮಾಡಲಿ ಅವರಿಗೆ ಎಲ್ಲಿಲ್ಲದ ಮಹತ್ವ ಹಾಗೂ ವಿಶೇಷವಾದ ತೂಕ, ಅವರ ಸೇವೆಗೆ ಪರಿಪೂರ್ಣ ಫಲ. ಅದಕ್ಕೋಸ್ಕರ ಪ್ರಯತ್ನಪೂರ್ವಕವಾಗಿ ಪ್ರತಿಯೊಬ್ಬರೂ ಕೂಡ ಏಕಾದಶಿಯ ದಿವಸ ಅನ್ನ ನೀರುಗಳನ್ನು ಬಿಡಬೇಕು. ಅಷ್ಟೇ ಅಲ್ಲ, ಏಕಾದಶಿ ದಿವಸ ಇಲ್ಲಿ ಉಲ್ಲೇಖ ಮಾಡುವ ಯಾವುದೇ ಕಾರ್ಯಗಳನ್ನು ಯಾರೂ ಮಾಡಬಾರದು. ನಂಬರ್ 1, ಸೂರ್ಯೋದಯದ ಸಮಯದಲ್ಲಿ ಯಾರೂ ಕೂಡ ಮಲಗಿಕೊಳ್ಳಬಾರದು. ಪೇಸ್ಟ್ ಹಾಕಿಕೊಂಡು ಹಲ್ಲುಜ್ಜಬಾರದು. ಸೋಪು ಹಾಕಿಕೊಂಡು ಸ್ನಾನ ಮಾಡಬಾರದು. ಏನನ್ನೂ ತಿನ್ನಬಾರದು, ಏನನ್ನೂ ಕುಡಿಯಬಾರದು. ಮನೆಗೆ ಬಂದವರಿಗೆ ತಿನ್ನಲು ಉಣ್ಣಲು ಕೊಡಬಾರದು. ಏಕಾದಶಿಯ ದಿವಸ ಉಪಯೋಗವಾಗುವಂತೆ ಆಹಾರ ಧಾನ್ಯಗಳನ್ನು ದಾನ ಮಾಡಬಾರದು. ಯಾವುದೇ ವ್ಯವಹಾರಗಳನ್ನು ಕೂಡ ಸರ್ವಥಾ ಮಾಡಬಾರದು. ಹಗಲಿನಲ್ಲಿ ನಿದ್ರೆಯನ್ನು ಮಾಡಬಾರದು. ಹಾಸಿಗೆಯಲ್ಲಿ ಮಲಗಬಾರದು. ಸಿನಿಮಾ ಮೊದಲಾದ ಮನೋರಂಜಕ ದೃಶ್ಯಗಳನ್ನು ನೋಡಬಾರದು. ವಿನಾಕಾರಣ ಹರಟೆ ಹೊಡೆಯುವುದನ್ನು ಮಾಡಬಾರದು. ಭಗವಂತನ ತೀರ್ಥವನ್ನ ತೆಗೆದುಕೊಳ್ಳದೆ ಇರಬಾರದು. ನಾರಾಯಣ ಸ್ಮರಣೆ ಮಾಡದೆ ಕಾಲ ಕಳೆಯಬಾರದು. ನಾರಾಯಣ 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 ನಾರಾಯಣ. ಇಲ್ಲಿ ಕೇಳಿಸುತ್ತಿರುವ ನಾರಾಯಣ ಸ್ಮರಣೆಯನ್ನು ಯಥಾಶಕ್ತಿ ಮಾಡಬೇಕು. ಹಾಗೂ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದರೆ ಎಲ್ಲಿಲ್ಲದ ಮಹತ್ವ. ಹೀಗೆ ಏಕಾದಶಿಯ ದಿವಸವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಶ್ರೀಕೃಷ್ಣಾರ್ಪಣಮಸ್ತು.